Hi everyone, welcome back to Moni's Mini Vlog part 2 of my temple run. ನಾನಿವಾಗ ನಿಮಗೆ ಹೇಳಬೇಕಾಗಿರೋಂತಹ ಟೆಂಪಲ್ ಇದು ನಾವು ಹೋಗಿರೋದು ವಾರಾಹಿ ಟೆಂಪಲ್ ಅಂತ. ಸೊ ದಿಸ್ ವಾಸ್ ಆರ್ ಸೆಕೆಂಡ್ ಟೆಂಪಲ್. ನಾವು ಒಳಗೆ ಹೋಗ್ತಿದ್ದಂಗೆ ದ ಪ್ಲೇಸ್ ಎಷ್ಟು ಜಾಗದಲ್ಲಿ ಈ ಟೆಂಪಲ್ ಸಿಚುವೇಟ್ ಆಗಿದೆ ಅಂತಂದರೆ, ಫಸ್ಟ್ ನಾವು ಹೋಗ್ತಾ ಇದ್ದಂಗೆ ನಮ್ಗೆ ಸಿಗೋದು ಗಣೇಶ ಹಾಗೂ ಇಲ್ಲಿಯ ಅಗ್ನಿ ವಾರಾಹಿ ಅಂತ. ಈ ಅಗ್ನಿ ವಾರಾಹಿ ಏನಿದೆ, ಅಗ್ನಿ ವಾರಾಹಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಇದು ಈ ದೇವಿಯ 8ನೇ ಸ್ವರೂಪವಾಗಿರುತ್ತೆ ಮತ್ತು ಇದು ಅಷ್ಟವಾರಾಹಿ ಅಂತ ಕೂಡ ಕರೀತಾರೆ. ಸೊ ವಾರಾಹಿ ಇದರ ಸ್ವರೂಪದ ಅರ್ಥ ಏನಂದರೆ, ವಾರಾಹಿ ದೇವಿಯು ಮುಖ ಹಂದಿಯ ಮುಖ ಆಗಿರುತ್ತೆ ಮತ್ತು ದೇಹ ಸ್ತ್ರೀಯ ದೇಹವಾಗಿರುತ್ತೆ. ಇದಕ್ಕೋಸ್ಕರ ಇದನ್ನು ವಾರಾಹಿ ಅಂತ ಕರೀತಾರೆ. ನಾನು ನಿಮಗೆ ವಾರಾಹಿಯ ಮಂತ್ರ ಕೂಡ ತಿಳಿಸ್ಕೊಡ್ತೀನಿ. ಅಶ್ವರೂಢ ಅಪರಾಜಿತ ವಾರಾಹಿ. ಈ ಮಂತ್ರನ ನೀವು 11 ಟೈಮ್ಸ್ 21 ಟೈಮ್ಸ್ ದೇವ್ರನ್ನ ಅಷ್ಟು ನೆನ್ಪು ಮಾಡಿಕೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ನಿಮ್ಗೇನೇ ಕೆಲಸ ಆಗಬೇಕಂತ ಇದ್ದರೂ ಅದು ಆಗೇ ಆಗುತ್ತೆ. ಸೊ ಇದಾದಮೇಲೆ ಇಲ್ಲಿ ಪ್ರತಿಯೊಂದು ರೂಪಗಳನ್ನ ಕೆತ್ತನೆ ಮಾಡಿದರು. ಇದು ಮೇನ್ ವಾರಾಹಿ. ಅದರ ಸುತ್ತ ವಾರಾಹಿಯ ಬೇರೆ ಬೇರೆ ರೂಪಗಳನ್ನ ಕೂಡ ಅವರು ಕೆತ್ತನೆ ಮಾಡಿದ್ದಾರೆ. ಅದಾದ ನಂತರ ಇಡೀ ಒಂದು ಟೆಂಪಲ್ ಸುತ್ತ ಏನಿದೆ ಕಂಪ್ಲೀಟ್ ಅವರು ಅಗ್ನಿಕುಂಡಗಳನ್ನ ಮಾಡಿದ್ದಾರೆ ಮತ್ತು ಅಲ್ಲೇ ಕೆಲವೊಂದು ಪ್ರೋಗ್ರಾಮ್ಸ್ ಕೂಡ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ಎ ಗ್ರೇಟ್ ಟೈಮ್. ನೆಕ್ಸ್ಟ್ ನಾವು ಬಂದಿದ್ದು ವಾರ ಚಾಟ್ಸ್ ಅಂತ. ಇದು ತುಂಬ ಫನ್ನಿಯಾಗಿತ್ತು ಆ್ಯಕ್ಚುಲಿ. ಯಾಕಂದರೆ ಅವ್ರದ್ದು ಕೆಫೆ ಬೋರ್ಡ್ ನೀವು ನೋಡಬೇಕು. ಇವಾಗ ನಾನು ತೋರಿಸ್ತಿದ್ದೀನಿ. ವಾರ ಕೆಫೆ ಅಂತೆ. ವಾರ ಅಂದರೆ ನಾವು ಮೋಸ್ಟ್ಲಿ ತಮಿಳಲ್ಲಿ ಬಾ ಅನ್ನೋ ಥರ ಅನ್ಕೋಬೇಕು, ಅಥವಾ ಟೆಂಪಲ್ ನೇಮ್ ಅದಕ್ಕೋಸ್ಕರ ಇಟ್ಟಿದ್ದವರೇ ಏನೋ ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 3.